ಕ್ವಶನ್ ಒಂದು PC ಅಂತ ಕೇಳ್ತಾನೆ. ಮೊನ್ನೆ 3ನೇ ಆಂಗ್ಲೋ ಫ್ರೆಂಚ್ ಕದನ ಕೇಳಿದ್ದ. 3ನೇ ಆಂಗ್ಲೋ ಫ್ರೆಂಚ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯ್ತಂದ್ರ ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಎ ಪಾಪ್ಯ ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದ ಇದು 3ನೇ ಆಂಗ್ಲೋ ಈ ಒಂದು ಫ್ರೆಂಚ್ ಕದನ ಅಥವಾ ಕಾರ್ನಾಟಿಕ್ ಯುದ್ಧ ಮುಗಿಯುವ ಸಲುವಾಗಿ ನಡೆದಂತ. ಎ ಪಾಪ್ಯ ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಅಲಹಾಬಾದ್ ಒಪ್ಪಂದ ಇದರ ವಿಶೇಷ ಏನಂತಂದ್ರೆ ಇದು 1765 ಆಗಸ್ಟ್ 16ನೇ ತಾರೀಕು. ಇಲ್ಲಿ ಯಾರು ಕೂತಿದ್ರು ಅಂತಂದ್ರ ರಾಬರ್ಟ್ ಕ್ಲೈವ್ ಕೂತಿದ್ದ. ಇಲ್ಲಿ ದೆಹಲಿಯ ಚಕ್ರವರ್ತಿ 2ನೇ ಶಾ ಆಲಂ ಕೂತಿದ್ದ. ಇಲ್ಲಿ ಔದ್ ನವಾಬನಾಗಿರುವ ಸೂಜಾ ಉದ್ದೌಲ್ ಕುಂತಿದ್ದ. ಈ ಔದ್ ನವಾಬನಾದ ಸೂಜಾ ಉದ್ದೌಲ್ ಏನ್ ಮಾಡಿದ ಅಂದ್ರ 50 ಲಕ್ಷ ಅಮೌಂಟ್ ಕೊಟ್ಟು ತನ್ನ ಸಾಮ್ರಾಜ್ಯವನ್ನು ಬಿಡಿಸ್ಕೊತಾನೆ. ದೆಹಲಿಯ ಚಕ್ರವರ್ತಿಯಾಗಿರುವಂತ 2ನೇ ಶಾ ಆಲಂ ಏನ್ ಮಾಡಿದ ಅಂದ್ರ ಅವನ ಕಡೆ ದುಡ್ಡೇ ಇರಲಿಲ್ಲ. ಅವ 3 ಕೋಟಿ ರೂಪಾಯಿ ಕೊಡು ಅಂದ. ಇವಂದ ಬಚಾರಕ್ ದಿಕ್ಕಿಲ್ಲ, ನನ್ನ ಕಡೆ ಸುಟ್ಟು ಬಿಡಿ ಪಿರಿಯಾಗಿನಿ, ಚಾ ಕುಡಿಬೇಕಾದ್ರೆ ನನ್ನ ಕಡೆ ಹೋಗ್ತಿಲ್ಲ, 3 ಕೋಟಿ ಕೊಡು 4 ಕೋಟಿ ಕೊಡು ಅಂದ್ರ ಏನ್ ಸಣ್ಣ ಮಕ್ಕಳ ಆಟ ಹಚ್ಚಿ ಏನೋ ಅಂತ ಹೇಳಿ. ಮತ್ತೆ ಏನ್ ಕೊಡ್ತಿ? ಏನಿಲ್ಲ, ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡ್ತಿದ್ರಲ್ಲ, ಇನ್ನು ಮುಂದೆ ಏನ್ ಮಾಡಪ್ಪ ಅಂದ್ರ ನೀನೇ ದಿವಾನಿಗಳನ್ನ ಸಂಗ್ರಹ ಮಾಡು, ನೀನೇ ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ಟ. ಅದಕ್ಕೇನಂತ ಕರೀತಾರಂದ್ರೆ ಇದನ್ನ ದಿವಾನಿ ಹಕ್ಕುಗಳನ್ನ ಬಿಟ್ಟುಕೊಟ್ಟ. ಆ ಸಮಯದಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡಿದ ಅಂತಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ಆತ ಜಾರಿಗೆ ತಂದ ಪದ್ಧತಿ ಯಾವ್ದಂದ್ರ ದ್ವಿಮುಖ ಸರ್ಕಾರ ಪದ್ಧತಿ.